ಹೋಳಿ ಹಬ್ಬದ ದಿನ ಕಸದ ಗುಡ್ಡದಲ್ಲಿ ಕವಿತಾ ಎಂಬ ಹುಡುಗಿಗೆ ಒಂದು ಅದ್ಭುತವಾದ ಚಿನ್ನದ ಪಿಚ್ಕಾರಿ ಸಿಕ್ಕುತ್ತದೆ. ಅದನ್ನು ನೋಡಿ ಕವಿತಾ ತುಂಬಾ ಆಶ್ಚರ್ಯಪಡುತ್ತಾಳೆ. ಸಂತೋಷದಿಂದ ಆ ಪಿಚ್ಕಾರಿಯನ್ನು ತೆಗೆದುಕೊಂಡು ಹತ್ತಿರದ ಬಾವಿಯ ಬಳಿಗೆ ಹೋಗುತ್ತಾಳೆ. ಅದರಲ್ಲಿ ಬಣ್ಣ ತುಂಬಿಕೊಂಡು ಗ್ರಾಮಕ್ಕೆ ಬರುತ್ತಾಳೆ. ಗ್ರಾಮದಲ್ಲಿ ಎಲ್ಲರೂ ಹೋಳಿ ಹಬ್ಬವನ್ನು ಆಡಿ ಸಂತೋಷದಲ್ಲಿದ್ದರು. ಆಗ ಕವಿತಾ ತನ್ನ ಅಜ್ಜಿಯ ಮೇಲೆ ಪಿಚ್ಕಾರಿಯಿಂದ ಬಣ್ಣ ಹಾಯಿಸುತ್ತಾಳೆ. ಆದರೆ ಅಜ್ಜಿಗೆ ಏನೂ ಆಗುವುದಿಲ್ಲ. ನಂತರ ಅಜ್ಜಿ ಪಿಚ್ಕಾರಿಯನ್ನು ಕವಿತಾದಿಂದ ಕಸಿದುಕೊಂಡು ಅವಳ ಮೇಲೆ ಬಣ್ಣ ಹಾಯಿಸುತ್ತಾಳೆ. ಬಣ್ಣ ಬಿದ್ದ ತಕ್ಷಣ ಕವಿತಾ ಒಂದು ಕೋಳಿಯಾಗಿ ಮಾರ್ಪಡುತ್ತಾಳೆ. ಅಜ್ಜಿ ಚುಪ್ಚಾಪ್ ಆ ಕೋಳಿಯನ್ನು ಎತ್ತಿಕೊಂಡು ಮನೆಗೆ ತರುತ್ತಾಳೆ ಮತ್ತು ಅದಕ್ಕೆ ಧಾನ್ಯ ತಿನ್ನಿಸಲು ಶುರು ಮಾಡುತ್ತಾಳೆ. ಆಗ ಆ ಕೋಳಿ ತುಂಬಾ ಬಣ್ಣದ ಮೊಟ್ಟೆಗಳನ್ನು ಇಡಲು ಆರಂಭಿಸುತ್ತದೆ. ಅಜ್ಜಿ ತುಂಬಾ ಖುಷಿಯಾಗುತ್ತಾಳೆ. ಆ ಮೊಟ್ಟೆಗಳನ್ನೆಲ್ಲ ಎತ್ತುಬಂಡಿಯಲ್ಲಿ ಹಾಕಿಕೊಂಡು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರುತ್ತಾಳೆ. ಹಣ ಪಡೆದು ಮನೆಗೆ ಬರುತ್ತಾಳೆ. ಮತ್ತೆ ಅಜ್ಜಿ ಕೋಳಿಗೆ ಧಾನ್ಯ ತಿನ್ನಿಸುತ್ತಾಳೆ. ಈ ಬಾರಿ ಆ ಕೋಳಿ ತುಂಬಾ ಚಿನ್ನದ ಮೊಟ್ಟೆಗಳನ್ನು ಇಡುತ್ತದೆ. ಅಜ್ಜಿ ಆ ಚಿನ್ನದ ಮೊಟ್ಟೆಗಳನ್ನು ಚಿನ್ನಗಾರನ ಬಳಿ ತೆಗೆದುಕೊಂಡು ಹೋಗುತ್ತಾಳೆ. ಚಿನ್ನಗಾರ ಅವುಗಳನ್ನು ಪರೀಕ್ಷಿಸಿ ತೂಕ ಮಾಡಿ ಅಜ್ಜಿಗೆ ತುಂಬಾ ಹಣ ಕೊಡುತ್ತಾನೆ. ನೋಡುತ್ತಾ ನೋಡುತ್ತಾ ಅಜ್ಜಿ ಶ್ರೀಮಂತಳಾಗುತ್ತಾಳೆ. ಅವಳು ಆ ಚಿನ್ನದ ಮೊಟ್ಟೆಗಳ ಹಣದಿಂದ ಒಂದು ಲಕ್ಸರಿ ಬಂಗಲೆ ಕಟ್ಟಿಸುತ್ತಾಳೆ. ಬಂಗಲೆ ಕಟ್ಟಿದ ಮೇಲೆ ಅಜ್ಜಿ ತುಂಬಾ ಸಂತೋಷವಾಗುತ್ತಾಳೆ. ರಾತ್ರಿ ತನ್ನ ಬಂಗಲೆಯಲ್ಲಿ ಕೋಳಿಯನ್ನು ಜೊತೆಯಲ್ಲಿ ಇಟ್ಟುಕೊಂಡು ಆರಾಮವಾಗಿ ನಿದ್ರೆ ಮಾಡುತ್ತಾಳೆ. ಬೆಳಿಗ್ಗೆ ಮತ್ತೆ ಅಜ್ಜಿ ಕೋಳಿಗೆ ಧಾನ್ಯ ತಿನ್ನಿಸುತ್ತಾಳೆ. ಆದರೆ ಈ ಬಾರಿ ಕೋಳಿ ಏನೂ ಕೊಡುವುದಿಲ್ಲ. ಕೋಪಗೊಂಡ ಅಜ್ಜಿ ಅದನ್ನು ಬೈಯಲು ಆರಂಭಿಸುತ್ತಾಳೆ. ಲೋಭಿಯಾದ ಅಜ್ಜಿ ಮಾರುಕಟ್ಟೆಗೆ ಹೋಗಿ ಒಂದು ಕೆಮಿಕಲ್ ತೆಗೆದುಕೊಂಡು ಬರುತ್ತಾಳೆ. ಅದನ್ನು ಧಾನ್ಯದಲ್ಲಿ ಮಿಶ್ರಣ ಮಾಡಿ ಕೋಳಿಗೆ ತಿನ್ನಿಸುತ್ತಾಳೆ. ಆದರೆ ಎಲ್ಲವೂ ತಲೆಕೆಳಗಾಗುತ್ತದೆ. ಕೋಳಿ ಮತ್ತೆ ಕವಿತಾ ಆಗಿ ಬದಲಾಗುತ್ತದೆ. ಕೋಪಗೊಂಡ ಕವಿತಾ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾಳೆ. ಅವಳು ನಡೆದ ಎಲ್ಲಾ ಘಟನೆಗಳನ್ನು ಪೊಲೀಸರಿಗೆ ಹೇಳಿ ಅಜ್ಜಿಯ ವಿರುದ್ಧ ದೂರು ದಾಖಲಿಸುತ್ತಾಳೆ. ಮುಂದಿನ ದಿನ ಪೊಲೀಸರು ಅಜ್ಜಿಯನ್ನು ಬಂಧಿಸಿ ಜೈಲಿಗೆ ಹಾಕುತ್ತಾರೆ. ಈಗ ಅಜ್ಜಿ ಜೈಲಿನಲ್ಲಿ ಒಬ್ಬಳೇ ಕೂತು ಅಳುತ್ತಾಳೆ. ಏಕೆಂದರೆ ಯಾರೂ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ.